ಬೆಂಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸದಸ್ಯತ್ವ ರದ್ದು ಖಂಡಿಸಿ ಕಾಂಗ್ರೆಸ್ನವರು ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರೆ, ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ನವರು ಈ ಪ್ರತಿಭಟನೆಯನ್ನು ಮಾಡಿದ್ರು ಮತ್ತು ಒಂದ್ ಕಡೆ ಬಿಜೆಪಿ ಅವರು ಸಾಲು ಸಾಲು ಹತ್ಯೆ ನಡೀತಾ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಆಡಳಿತ ಮಾಡ್ತಾ ಇರುವಂತವ್ರ ಕಾರಣ ಅಂತ ಅವರು ಕೂಡ ಪ್ರತಿಭಟನೆ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪವನ್ನ ಮಾಡ್ತಾ ರಾಜ್ಯಪಾಲರಿಗೆ ದೂರನ್ನ ನೀಡಿರುವಂತದ್ದು ಬಿಜೆಪಿ ನಿಯೋಗ. ಸರ್ಕಾರಕ್ಕೆ ಸೂಕ್ತ ಎಚ್ಚರಿಕೆ ಕೊಡುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದೀವಿ. ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಮಾತನಾಡೋದಾಗಿ ರಾಜ್ಯಪಾಲರು ಭರವಸೆಯನ್ನ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ಇರುವಂತಹ ಅವಕಾಶದಂತೆ ನಡೆದುಕೊಳ್ಳೋದಾಗಿ ರಾಜ್ಯಪಾಲರು ಭರವಸೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಡೆಯನ್ನ ನೋಡಿಕೊಂಡು ಮುಂದಿನ ಹೋರಾಟ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ರು. ಇದು ಸಹಜ, ಒಂದು ಸರ್ಕಾರ ಬೇರೆ ಚೇಂಜ್ ಆಗ್ತಿದ್ದ ಹಾಗೆ ಪೊಲೀಸರು ಸರಿ ಇಲ್ಲ, ಕೈಗೊಂಬೆಗಳು ಅಂತ ಆರೋಪ ಮಾಡೋದು ಯಾರೇ ವಿರೋಧ ಪಕ್ಷದಲ್ಲಿರಲಿ. ಚರ್ಮದ ಸರ್ಕಾರ ಹಠಮಾರಿತನ ನೋಡ್ತಾ ಇದೆ. ಜೈನ ಮುನಿಗಳ ಒಂದು ಕೊಲೆಯನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಸಿಬಿಐ ಇನ್ಕ್ವೈರಿ ಮಾಡನ್ನುವಂತ ನಮ್ಮ ಡಿಮಾಂಡ್ ಅನ್ನ ತಿರಸ್ಕರಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿ, ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ, ಇಲ್ಲಿ ಪಾದಯಾತ್ರೆ ಮಾಡಿ ಗಂತವತ್ತ ಗವರ್ನರ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಅವರಿಗೆ ನಮ್ಮ ಮನವಿ ಇಷ್ಟೇ, ತಮ್ಮಲ್ಲಿರುವಂತಹ ಅಧಿಕಾರವನ್ನು ಬಳಸಿ ಡಿಜಿಪಿನ ಕರೆಸ್ಕೊಳ್ಳಿ, ಹೋಮ್ ಸೆಕ್ರೆಟರಿ ಕರೆಸ್ಕೊಳ್ಳಿ, ಚೀಫ್ ಸೆಕ್ರೆಟರಿ ಕರೆಸ್ಕೊಳ್ಳಿ, ಕಾನೂನು ಸುವ್ಯವಸ್ಥೆ ಕೂಡಲೇ ಹದ್ದುಬಸ್ತಿಗೆ ತರುವಂತ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸೂಚನೆಯನ್ನು ಕೊಡಬೇಕು ಮತ್ತು ಸಿಬಿಐ ತನಿಖೆಗೆ ಡೈರೆಕ್ಷನ್ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಕಳಿಸಬೇಕು ಅನ್ನುವಂಥ ಒಂದು ಒತ್ತಡವನ್ನು, ಒಂದು ಮನವಿಯನ್ನು, ಭಿನ್ನವನ್ನು ಗಂತವತ್ತ ರಾಜ್ಯಪಾಲರಿಗೆ ಮಾಡಿದ್ದೇವೆ. ಅವರು, ನಾನು ಹಿರಿಯ ಅಧಿಕಾರಿಗಳನ್ನು ಕರೆಸ್ಕೊಳ್ತೇನೆ, ಡಿಜಿಪಿನ, ಹೋಮ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಅವರಿಂದ ಮಾಹಿತಿ ಪಡೆದು ಸೂಕ್ತ ನಿರ್ದೇಶನವನ್ನು. ಕಾಂಗ್ರೆಸ್ ಸರ್ಕಾರದ ಪರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಅನ್ನಭಾಗ್ಯಕ್ಕೆ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ಅಕ್ಕಿ ಕೊಡದ ಕೇಂದ್ರ ಸರ್ಕಾರದ ಬಗ್ಗೆ ಜಿಟಿ ದೇವೇಗೌಡರು ಟೀಕೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಅವರನ್ನ ಏಕೆ ಸಿಎಂ ಸ್ಥಾನದಿಂದ ಇಳಿಸಿದ್ರು, ಕಾರಣ ಗೊತ್ತಾಗಿಲ್ಲ. ಲಕ್ಷ್ಮಣ್ ಸವದಿ ನೀವು ಅಲ್ಲಿಯೇ ಇದ್ರಲ್ಲ, ನಿಮ್ಗೆ ಗೊತ್ತಾ, ಈಗ ವಿರೋಧ ಪಕ್ಷದ ನಾಯಕನೂ ಇಲ್ಲ ಅಂತ ಶಾಸಕ ಜಿಟಿ ದೇವೇಗೌಡರು ಬಿಜೆಪಿಯನ್ನು ಕೂಡ ಜರೆದಿದ್ದಾರೆ. ಈಗ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ತಿರುಗೇಟನ್ನ ಕೂಡ ಕೊಟ್ಟಿರುವಂತದ್ದು. ಮೋಸ್ಟ್ ಪ್ರಾಬಬ್ಲಿ ಕುಮಾರಸ್ವಾಮಿ ಅವರು ಇದ್ರೋ ಏನಪ್ಪ ಈ ರೀತಿಯಾಗಿ ಹೊಗಳುವಂತ ಸಂದರ್ಭದಲ್ಲಿ, ಬಿಕಾಸ್ ಹಂಗೆ ಮುಗಿ ಬೀಳ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಬೇಷ್ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ದೇವಾಲಯಗಳು ಕೂಡ ಮಹಿಳೆಯರಿಗೆ ಆಗ ಬಸವಣ್ಣವರು ಅನುಭವ ಮಂಟಪದ ಮೂಲಕ ಅಕ್ಕ ಮಹಾದೇವಿಯರನ್ನ ಕರೆತಂದು ಎಲ್ಲ ಸಮಾಜವನ್ನು ಕೂಡ ಸಮಾನತೆಯಿಂದ ಕಂಡಂಥ ಬಸವಣ್ಣವರ ಹೆಸರನ್ನ ಪ್ರತಿಯೊಬ್ಬ ಸರ್ಕಾರನೂ ಕೂಡ ಪ್ರಯೋಗ ಮಾಡ್ತಾ ಇದ್ದೀರಿ. ಅದೇ ರೀತಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಏನು ಉಚಿತ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರೋ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಯಾರು ದೇವಾಲಯಗಳನ್ನು ಪುರಾತನ ಕಾಲದಿಂದ ಕಟ್ಟಿದ್ರೋ, ಅಲ್ಲಿ ಯಾರು ದರ್ಶನವನ್ನು ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ವೋ, ಆ ಎಲ್ಲ ದೇವಾಲಯಗಳು ಕೂಡ ಮಹಿಳೆಯರು ದೇವರ ದರ್ಶನವನ್ನು ಮಾಡುವ ಮೂಲಕ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಅವಕಾಶವನ್ನು ಅವರು ಕೂಲಿ ಕೆಲಸಕ್ಕೆ ಹೋಗಲಿ, ನೌಕರಿಗೆ ಹೋಗಲಿ, ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಎಲ್ಲ ಮಹಿಳೆಯರ ಪರವಾಗಿ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮ ಅಧ್ಯಕ್ಷರೇ, ಇವತ್ತೇನು 5 kg ಅಕ್ಕಿಯನ್ನು 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ, ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದರೋ, ಅದರ ಅನುಭವ ನನಗೂ ಕೂಡ ಗೊತ್ತಾಗಿದೆ ಅಧ್ಯಕ್ಷರೇ. ನಾನು ಅವರು ಒಂದೇ ಕ್ಷೇತ್ರ, ಒಂದೇ ತಾಲೂಕು, 83ರಿಂದ 2006ರವರೆಗೂ ಕೂಡ ಆ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ನಾನೇ ನೋಡ್ತಾ ಇದ್ದೆ. ಅವ್ರ ತೋಟ, ಜಮೀನು, ಅವ್ರ ಕುಟುಂಬ
ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಮಾತಾಡುವಾಗ ಕಳೆದ ಬಾರಿ ಒಂದು ಮಾತು ಹೇಳಿದರು. ನಮ್ಮ ತಾಯಿ ಶನಿವಾರ ವಾರಕ್ಕೊಂದ್ಸಾರಿ ಅನ್ನ ಮಾಡಿ ಊಟ ಮಾಡಿಸ್ತಾ ಇದ್ದು. ಮಕ್ಕಳಿಗೆ ಬಟ್ಲಲ್ಲಿ ತುಪ್ಪ ಹಾಕಿ ಅನ್ನ ಊಟ ಮಾಡಿಸ್ತಿದ್ರು. ಅದರ ಅನುಭವ ನನಗಿದೆ. ಅದರಿಂದ ಅನ್ನಭಾಗ್ಯ ಯೋಜನೆ ಕೊಡಬೇಕು ಅಂತೇಳಿ ಅವತ್ತು ಹೇಳಿದರು. ಅದರ ಅನುಭವ ನನಗೂ ಇದೆ ಅಧ್ಯಕ್ಷರೇ. ನಾನು ಕೂಡ ಸುಮಾರು 66ರ ಭೀಕರ ಬರಗಾಲದವರೆಗೂ ಕೂಡ ಕೆರೆ ಕಟ್ಟೆಗಳು ತುಂಬ್ತಾ ಇದ್ದು, ಮಳೆ ಬೆಳೆಗಳಾಯ್ತಾ ಇದ್ದೋ, ಭತ್ತನೂ ಅಲ್ಲೇ ಬೆಳೀತಾ ಇದ್ದು. ನಮ್ಮದು ಖುಷ್ಕಿ ಪ್ರದೇಶ, ಗುಂಗ್ರಾಲ್ ಛತ್ರ ನಮ್ಮದು, ಇಲ್ವಾಲ ಹೋಬಳಿ. ಅವ್ರು ಸಿದ್ದರಾಮನುಂಡಿ ವರ್ಣಾ ಹೋಬಳಿ, ಅವ್ರದ್ದು ಖುಷ್ಕಿ ಪ್ರದೇಶ. ಅವ್ರಿಗೆ ವರ್ಣಾ ನಾಲೆ ಬಂದಿದೆ. ದೇವರಾಜ ಅರಸ್ನವರು ಏನು ನೀರಾವರಿ ಕೊಟ್ಟರು, ವರ್ಣಾ ನಾಲೆ ಬಂದಿದೆ. ಸ್ವಲ್ಪ ಗದ್ದೆ ಆಗಿದೆ ಈಗ ಅವ್ರಿಗೆ. ಆ ಕಷ್ಟ ನಾನು ಅನುಭವಿಸಿದ್ದೀನಿ ಅಧ್ಯಕ್ಷರೇ.